ನಮಸ್ಕಾರ. ನನ್ನ ಸವಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಸಲ ನನ್ನ ಸವಾರಿ ಹೊರಟಿರೋದು ನಮ್ಮ ಹುಣಸೂರು ನಾಡು ಎಚ್ ಡಿ ಕೋಟೆಯಿಂದ 196 ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಎಂಬ ಗ್ರಾಮದಲ್ಲಿರುವ ಶ್ರೀ ಶಿಶಿಲೇಶ್ವರ ದೇವಸ್ಥಾನಕ್ಕೆ. ಈ ಸ್ಥಳಕ್ಕೆ ಮೈಸೂರಿನಿಂದ 212 ಕಿಲೋಮೀಟರ್ ಅಂತರದಲ್ಲಿದೆ. ದೇವಾಲಯದಲ್ಲಿರುವ ದೇವರು ಶಿಶಿಲೇಶ್ವರ ಲಿಂಗದ ರೂಪದಲ್ಲಿದ್ದು ಬಹು ಪುರಾತನದಿಂದಲೂ ಉದ್ಭವ ಲಿಂಗವೆಂದು ಪೂಜಿಸುತ್ತಾರೆ. ಈ ದೇವಾಲಯದ ಪಕ್ಕದಲ್ಲಿ ಕಪಿಲಾ ನದಿಯು ಹರಿಯುತ್ತದೆ. ಈ ನದಿಯಲ್ಲಿ ನೂರಾರು ಮಹಾಶೀರ್ ಮೀನುಗಳು ಇಲ್ಲಿ ಕಂಡುಬರುವುದರಿಂದ ಈ ನದಿಯನ್ನು ಪವಿತ್ರ ನದಿ ಎಂದು ಹೇಳಲಾಗುತ್ತದೆ. ಈ ದೇವಾಲಯಕ್ಕೆ ಬರುವ ಜನರು ಪೂಜೆ ಸಲ್ಲಿಸಿದ ಬಳಿಕ ಹರಿಕೆಯ ರೂಪದಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಈ ನದಿಯಲ್ಲಿರುವ ಮೀನುಗಳಿಗೆ ಆಹಾರ ರೂಪದಲ್ಲಿ ನೀಡುವುದರಿಂದ ಚರ್ಮ ರೋಗಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ಮಹಾಶೀರ್ ಮೀನುಗಳು ಇರುವುದರಿಂದ ಮತ್ತು ಈ ನದಿಯ ನೀರನ್ನು ಪ್ರತಿದಿನ ದೇವರಿಗೆ ಅಭಿಷೇಕ ಮಾಡಲು ಬಳಸುವುದರಿಂದ ಈ ನದಿಯನ್ನು ಮತ್ಸ್ಯ ತೀರ್ಥ ಎಂದು ಕರೆಯುತ್ತಾರೆ. ಈ ಜಾಗದ ಮುಖ್ಯ ವಿಷಯ ಅಂದರೆ 1930ರಲ್ಲಿ ಈ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ಶ್ರೀ ಕೋಚ್ಮ್ಯಾನ್ ದೇವಾಲಯದ ಆವರಣ ಸುತ್ತಲೂ ಮೀನುಗಾರಿಕೆಯನ್ನು ನಿಲ್ಲಿಸಿದ ಬಳಿಕ ಮೇ 25, 1996ರಂದು ಕೆಲವು ಕಿಡಿಗೇಡಿಗಳು ಬೆಳಿಗ್ಗೆ ಸಮಯದಲ್ಲಿ ನದಿಗೆ ವಿಷವನ್ನು ಹಾಕಿ ಸಾವಿರಾರು ಮೀನುಗಳನ್ನು ಸಾಯಿಸ್ತಾರೆ. ಆ ನೆನಪಿಗಾಗಿ ಕಲ್ಲಿನಲ್ಲಿ ಕೆತ್ತಿದ ಸ್ಮಾರಕವನ್ನು ನಿರ್ಮಿಸುತ್ತಾರೆ. ಈ ದೇವಾಲಯದ ಪಕ್ಕದಲ್ಲಿ ನಡೆದ ಮೀನುಗಳ ದುರಂತವನ್ನು ಈ ಸ್ಮಾರಕ ನೆನಪಿಸುತ್ತದೆ. ಈ ದೇವಾಲಯಕ್ಕೆ ಭೇಟಿ ನೀಡಲು ಉತ್ತಮ ತಿಂಗಳೆಂದರೆ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ. ಇದಿಷ್ಟು ಈ ಜಾಗದ ಬಗ್ಗೆ ಮಾಹಿತಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಸವಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ವಂದನೆಗಳು.